ನೋಡಿ ನಮ್ಮ ಮುನೇಂಟ್ ಬೇರೆ ಬಂದವನೆ ಕಾರ್ ಎತ್ಕೊಂಡು. ಏನೋ ಮುನೇಂಟ ಏನು ಟೀ ಕುಡಿತಿ ಇಷ್ಟೊತ್ತಾಗ? ಮತ್ತು ನಮ್ಮ ಹುಡುಗ ನೋಡಿ ಪಾಪ ಟೈಮ್ 11 ಗಂಟೆಗೆ ರಾತ್ರಿ ಇವಾಗ. ನೋಡಿ ಎಲ್ಲ ಊಟ ಮಾಡ್ತಾವ್ರೆ. ಟೋಟಲ್ 3 ಗಾಡಿ ಹೋಗೋದು ಗುರು. 2 ಗಾಡಿ ಪೇಮೆಂಟ್ ಆಯಿತು. ನಮ್ಮ ರಾಜ ಹುಲಿ ಪೇಮೆಂಟ್ ಆಗೋದು ಸ್ವಲ್ಪ ಡೌಟ್ ಗುರು. ಯಾಕಂದರೆ ನೋಡಿ ಆ ಕಡೆ ಈ ಕಡೆ ಬ್ಯಾರಿಕೇಡ್ ಇದೆ ಗುರು. ನಾನು ಟೈಮೇ ಸರಿಯಿಲ್ಲ ಗುರು, ಅದೇನು ಗೊತ್ತಿಲ್ಲ. ಇಷ್ಟೊತ್ತು ಪೇಮೆಂಟ್ ಜಾಗ ಸಿಕ್ಕಿಲ್ಲ. ಪೇಮೆಂಟ್ ಜಾಗ ಸಿಕ್ಕಿದ ಮೇಲೆ ಕ್ರೈನ್ ಬಂದಿಲ್ಲ. ಇವಕ್ಕೆಲ್ಲ ಕ್ರೈನ್ ಎಲ್ಲ ರೆಡಿ ಇದೆ. ನೋಡಿ ಮಳೆ ಸ್ಟಾರ್ಟ್ ಆಗಿದೆ ಈಗ. ಹಾಯ್ ಎಲ್ರಿಗೂ ನಮಸ್ಕಾರ ಗುರು. ಎಲ್ರಿಗೂ ನಿಮಗೆ ಸ್ವಾಗತ ಸುಸ್ವಾಗತ. ಟೈಮ್ ಕರೆಕ್ಟಾಗಿ 10 ಗಂಟೆ ಆಗಿದೆ. ನೋಡಿ ನೀನು ಒಂದು ಟ್ಯಾಂಕ್ ಲೋಡ್ ಮಾಡಿದ್ರಿ, ಬಿಲ್ ಇವಾಗ ಕೊಟ್ಟಿದ್ದಾರೆ. ಟೈಮ್ 9:30, ಈಗ 9 ಗಂಟೆ ಆಗಿದೆ. ನಮ್ಮ ಅಣ್ಣ ಎಲ್ಲ ಬಂದಿದ್ದರು. ಬೆಳಗ್ಗೆ ನಾವು ಲೈಟಲ್ಲಿ ತೊಗೊಂಡಿದ್ರಲ್ಲ ಹೊಸರ್ಗೆ ಹೋಗಿ, ಆ ಲೈಟೆಲ್ಲ ಫಿಟ್ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ಥರ ಫಿಟ್ ಮಾಡ್ತಾರೆ ಇವಾಗ ನೋಡೋಣ. 10 ಗಂಟೆ 10:30 ಬಿಡ್ತಾರೆ ಗುರು. ಯಾಕಂದ್ರೆ ನೈಟ್ ಹೋಗ್ಬೇಕಿದು, ಬೆಳಗ್ಗೆ ಹೊತ್ತಲೆಲ್ಲ ಗಾಡಿ ಓಡಿಸೋಕ್ಕಾಗಲ್ಲ. ಬನ್ನಿ ಹೋಗಿ ನೋಡೋಣ ಯಾವ ಥರ ಲೈಟ್ ಮಾಡ್ತಾರೆ ನಮ್ಮ ಅಣ್ಣವರು. ನೋಡಿ ಲೈಟ್ ಎಲ್ಲೆಲ್ಲಿ ಫಿಟ್ ಮಾಡಿದ್ರು ಅಂತ ನಮ್ಮ ಅಣ್ಣ ಫಿಟ್ ಮಾಡವ್ರೆ. ಅದೇನೋ ಹೊಸರಿಗೆ ಹೋಗ್ತಾ ಬಂದಿಲ್ಲ, ಅದು ಇದೇ ಲೈಟ್ಗಳು. ನೋಡಿ ಈ ಕಡೆ 2 ಮತ್ತು ಆ ಕಡೆ 2 ಫಿಟ್ ಮಾಡವ್ರೆ. ನಮ್ಮ ರಾಜ ಹುಲಿ ಮೊದಲೇ ಶೋಕಿ, ಮುಂದೆ ಎಲ್ಲ ಆಲ್ರೆಡಿ ಇದೆಯಾ ಗಾಡೀಲೆ. ಮತ್ತು ನೋಡಿ ಈ ಕಡೆ ದಾರ ಇದು ಕಟ್ಟಿದ್ರಿ ಟಾರ್ಪಲ್ಲು, ಯಾಕಂದರೆ ಜನಗಳಿಗೆ ಆಪೋಸಿಟ್ ಬರೋದು ಕಾಣಿಸ್ಬೇಕಂದ್ಬಿಟ್ಟು. ನಮ್ಮ ರಾಜ ಹುಲಿಗೆಲ್ಲ ಲೈಟಿಗೆಲ್ಲ ಫಿಟ್ ಮಾಡಿದ್ದಾಯಿತು. ಮತ್ತು ನೋಡಿ ಈ ಗಾಡಿಗೆ ಲೈಟ್ ಫಿಟ್ ಮಾಡ್ತಾವ್ರೆ. ಇಲ್ಲಿ ಹಿಂದೆ ಫಿಟ್ ಮಾಡವ್ರೆ, ಇವಾಗ ಮುಂದೆ ಫಿಟ್ ಮಾಡ್ತಾವ್ರೆ ಗುರು. ಫೈನಲ್ 11 ಗಂಟೆ ಕರೆಕ್ಟ್ ಟೈಮು. ನೋಡಿ ನಮ್ಮ ರಾಜ ಹುಲಿಗೆ ಲೈಟೆಲ್ಲ ಫಿಟ್ ಮಾಡಿದ್ದೀರಿ. ಮತ್ತು ಹಿಂದೆ ಡಬಲ್ ಲೈಟ್ ಫಿಟ್ ಮಾಡಿದ್ದೀವಿ. ಮತ್ತು ನಮ್ಮ ಹುಡುಗ ನೋಡಿ ಪಾಪ ಟೈಮ್ 11 ಗಂಟೆಗೆ ರಾತ್ರಿ ಇವಾಗ. ನೋಡಿ ಎಲ್ಲ ಊಟ ಮಾಡ್ತಾವ್ರೆ. ಟೋಟಲ್ 3 ಗಾಡಿ ಹೋಗೋದು. ಒಂದೊಂದು ಗಾಡಿಗೆ 2 ಬರ್ತಾರೆ. ಅಣ್ಣ ಯಾವ ರೋಡ್ ಹೋಗೋಣ? ಕೃಷ್ಣಗಿರಿ ರೋಡ ಹೋಗ್ತೀರಿ ಇವಾಗ. ಗಾಡಿ ಅಡ್ಡ ಕಡೆ ಬಾ 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 ಬಾ. ಅಪ್ಪೇ ಅವನ ಬ್ಯಾಟ್ ಎತ್ಕೊಳ್ಳೋ ಉಮೇಶ, ಬ್ಯಾಟ್ ಎತ್ಕೋ. ಗಾಡಿಗೆ ಬರ್ತಾ ಇರ್ತವೆ ಗುರು. ಫೈನಲ್ ಹೈವೇ ಬಂದಿದ್ದೀವಿ. ನೋಡಿದ್ಯಾ ಹೈವೇ? ಇರೋ ಅಲ್ಲೇ ಇರೋ. ಗುರು ಟೈಮ್ ಬಂದು ಕರೆಕ್ಟಾಗಿ 2:30 ಧರ್ಮಪುರಿ ಟೋಲ್ ಗೇಟ್ ಹತ್ರ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ. ನಾನ್ ಸ್ಟಾಪ್ ಪಡ್ಕೊಂಡು ಬಂದರೆ ಗುರು ಅಲ್ಲಿಂದ. ನೋಡಿ ಇಲ್ಲೊಂದು ಗಾಡಿ ಇದೆ, ಮತ್ತು ಮುಂದೆ ಒಂದು ಗಾಡಿ ಇದೆ. ಇನ್ನೂ ಟ್ಯಾಂಕ್ ಗಾಡಿ ಬಂದಿಲ್ಲ. ಅದು ಹೈವೇ ಫುಲ್ ನಮ್ಮ ಗಾಡಿ ನಿಂತು ಗುರು ರೋಡಲ್ಲಿ. ಮೊನ್ನೆ ಇಲ್ಲೇ ಟೀ ಕುಡ್ಗೆ ಹೋಗೋಣ, ಇನ್ನೂ ನಮ್ಮ ಗಾಡಿ ಬೇರೆ ಬರಲಿಲ್ಲ. ಗುರು ಟ್ಯಾಂಕ್ ಗಾಡಿ ಬಂತು ಇವಾಗ. ಇದಾನ ಏನ ಗಾಡಿಗೂ ಆ ಮೀಟರ್ ಸಂಬಂಧ ಇಲ್ಲಪ್ಪ ರವೆ. ನಾನು ಹೇಳಿಲ್ಲ ಫ್ಲೇವರ್ ಟಚ್ ಆಗ್ಬೋದ ಅಂತ. ಹಿಂದೆ ಕಾರ್ ಬೇರೆ ಬಂದ್ಬಿಡೈತೆ ನೋಡಿ. ನಮ್ಮ ಗಾಡಿ ಫಾಲೋ ಮಾಡ್ಕೊಂಡು ಒಂದು ಕಾರು, ಇಷ್ಟು ಜನ ಡ್ರೈವರ್ಗಳು. ನೋಡಿ ನಮ್ಮ ಮುನೇಂಟ್ ಬೇರೆ ಬಂದವನೆ ಕಾರ್ ಎತ್ಕೊಂಡು. ಏನೋ ಮುನೇಂಟ ಏನು ಟೀ ಕುಡಿತಿ ಇಷ್ಟೊತ್ತಾಗ? ನಿದ್ದೆ ಬಂದೈತಾ? ಹಾರ್ಲಿಕ್ಸ್ ಕುಡಿಯಲ್ಲ? ಹಾರ್ಲಿಕ್ಸ್ ಕುಡಿ ಗುರು. ಟೀ ಎಲ್ಲ ಕುಡಿತಾಯ್ತು.
ನೋಡಿ ನೀರು ಐತೆ ಬಾಟ್ಲಾಗ. ನೋಡಿ ನಮ್ಮ ಮುನೆಂಟು ಮೇಲೆ ಬಂದವನೇ. ಮುನೆಂಟು ಮೊನ್ನೆ 8 ದಿನ ಸ್ನಾನ ಮಾಡಿ ಇವತ್ತು ಸ್ನಾನ ಮಾಡವನು ಹೆಚ್ಚಿನ. ನೋಡಿ ಬೆಳೆ ಕಾಣಿಸ್ತಾನೆ ಇವತ್ತು. ಹಾಂ ಸ್ನಾನ ಮಾಡೋನು ಇವಾಗ. ಎಲ್ಲ ಮಾಡ್ದವನು ಉಗ್ದಿ ಮಾಡಿಸಿ ಸ್ನಾನ ಅವನು. ಶಾಂಪು 2 ಸೋಪ್. ಓಹೋ ಏನು ಅರ್ಧ ಕೊಳೆ ಹೋಗಿರ್ಬೇಕು. ಅದು ಯಾವ ಸೊಪ್ಪು? ಬಟ್ಟೆ ಸೊಪ್ಪು. ಬಟ್ಟೆ ಸೊಪ್ಪು ಹಾಕಿರೋದು ನಾವು. ಚಿಕ್ಕ ಮುಚ್ಚ ಬಟ್ಟೆ ಸೊಪ್ಪು ಹಾಕಿದ್ದೆ. ಕಟ್ಟಿಂಗ್ ಬಿಡು, ಕಟ್ಟಿಂಗ್ ಇನ್ನೊಂದು ತಿಂಗಳಾಗುತ್ತೆ ಮಾಡ್ಸೋ ಹೊತ್ಕ ಅವನು. ನಾಳೆ ಅದು ಕೊಡು, ಒಂದು ತಿಂಗಳಾಗೈತಲ್ಲ. ನಾಳೆ ಗ್ಯಾರಂಟಿ. ಟೆಂಪ್ರೇಚರ್ ಎಲ್ಗೊಂಡು ಹೋಗ್ತಾರೆ ಗಾಡಿನಾಗ. ಎಲ್ಲ 60 ಮೇಲೆ ಇಲ್ಲ. ಟೆಂಪ್ರೇಚರ್ 10 ಮೇಲೆ ಹೋಗಿಲ್ಲ. ಒಂದು ಸ್ಪೀಡ್ 60 ಮೇಲೆ ಇಲ್ಲ. ಹೋಗೋಣ ರೆಡಿ ಹೋಗೋಣ. ಗುರು ಟೀ ಎಲ್ಲ ಕುಡ್ದು ಆಯಿತು, ಬನ್ನಿ ಹೋಗೋಣ. ಇಲ್ಲಿಂದ ಟಪ್ಪರ್ ಘಾಟ ಬಂದು 10 ಕಿಲೋಮೀಟರ್ ಬರುತ್ತೆ. ಆ ಘಾಟಲ್ಲಿ ಸ್ವಲ್ಪ ರಿಸ್ಕ್ ಬರುತ್ತೆ ನಮಗೆ. ಇಷ್ಟೊತ್ತಾಗ ಬಸ್ಗಳು ಜಾಸ್ತಿ ಆಗ್ತದೆ ರೋಡಾಗಲ್ಲಣ್ಣ, ಹೆವಿ ಬಸ್ಗಳು. ಏನು ಪ್ರಾಬ್ಲಮ್ ಇಲ್ಲ, ಬಸ್ಲವ್ರದೇ ಬರ್ತದೆ ಪ್ರಾಬ್ಲಮ್. ನೋಡಿ ಈ ಗಾಡಿ ನಮ್ಮ ಗಾಡಿನೇ. ಟಪ್ಪೂರಿನ 5 ಕಿಲೋಮೀಟರ್ ಇದೆ. ನೋಡಿ ರೋಡ್ ಫುಲ್ಲು ಜಾಮ್ ಆಗಿದೆ ಗುರು. ಮುಂದೆ ರಕ್ಕಿಲ್ ಹೋಗ್ತಾವ್ ಇವಾಗ ಮೂವ್ ಮಾಡವ್ರೆ. ನಾವು ಅವ್ರ ಹಿಂದೆನೇ ಓಡೋಣ. ಇವು ಕೆಲವೊಂದು ಟೈಮ್ ಕೊಟ್ಬಿಡ್ತಾರೆ, ಆ ಟೈಮಿಗೆ ಹೋಗ್ಬೇಕು ಗಾಡಿ ಇರೋದು. ನಮ್ದು ಎಸ್ಕಾಟ್ ಎಲ್ಲ ಇತ್ತು ಕಾರು. ಗುರು ದಿಂಡಿಕಲ್ ನೋಡಿ 229 ಕಿಲೋಮೀಟರ್ ಇದೆ. ನೋಡಿ ಮುಂದೆ ಎಷ್ಟು ಜಾಗ ಇದೆ, ಆದ್ರೂ ನಮ್ಮ ಗಾಡಿ ಪಾಸ್ ಆಗಲ್ಲ ಗುರು, ಆಗಲೇ ಇರೋದ್ರಿಂದ. ಇರೋ ಅಪ್ಪಿ ಬಿಟ್ಕೊಂತಾನಲ್ಲಪ್ಪ ಹಿಂದೆ ಲಾರಿ ಅವನು. ನೋಡಿ ಜಾಮ್ ಸ್ಟಾರ್ಟ್ ಆಗಿದೆ. ಇಲ್ಲಿಂದ ಡೌನು 1.5 ಕಿಲೋಮೀಟರ್ ಇದೆ ಗುರು, ಫುಲ್ಲು ಡೌನು. ಫುಲ್ ಬ್ರೇಕ್ ಹಿಡಿಲೇಬೇಕಿಲ್ಲ ಎಲ್ಲ. ನೋಡಿ ಆ ಲಾರಿಗೂ ನಮ್ಗೆ ಎಷ್ಟು ಗಾಡಿಗೆ ಎಷ್ಟು ಗ್ಯಾಪ್ ಇದೆ ಗುರು. ಟಪ್ಪು ರೀಚ್ ಆಗಿದ್ದೀವಿ. ನೋಡಿ ಮುಂದೆ ಒಂದು ಲಾರಿ ಎಲ್ಲಿ ಬಿಟ್ಟ ನಂಗೆ ಬಿಟ್ಬಿಟ್ಟ ಅಳ್ಳಕ. ಅದು ಬರೋ ಅಪ್ಪಲ್ಲೇ ಎಂಟಿ ಕಡೆ ಓವರ್ಟೇಕ್ ಮಾಡಕ್ ಹೋಗೋಣ. ಹಾಂ ಇಲ್ಲೆಲ್ಲ ಸಕ್ಕ ಡೇಂಜರ್ ಗುರು. ಯಾವ ಮಾಡಿದ್ರೆ ಗಾಡಿ ಡಮಾರೆ ಇಲ್ಲಿ. ಫುಲ್ ರೇಟ್ ಟಚ್ ಆಗುತ್ತೆ ಅದು. ಹಾಂ ಪಾಸ್ ಆಯ್ತು ನಡಿ. ಹಾಂ ಪಾಸ್ ಆಯ್ತು ನಡಿ. ನಮ್ಗೆ ಇದೇ ರಿಸ್ಕು ಈ ಜಾಗನೇ, ಬಿಟ್ಟರೆ ಏನು ತೊಂದರೆ ಇಲ್ಲ. ಫುಲ್ಲು ಡೌನ್ ಗುರು ಇದು. ನೋಡಿ ಜಾಗ ಇದು ನಮ್ಮ ಇಂಡಿಯಾದಲ್ಲಿ ಮೋಸ್ಟ್ ಡೇಂಜರಸ್ ಜಾಗ ಅಂತಿದೆ ಗುರು. ಇದು ಭಯಂಕರ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ. ಲೋಡ್ ಗಾಡಿಗಳು ಡೌನ್ ಅಲ್ಲ ಅಣ್ಣ, ಬ್ರೇಕ್ ನಿಲ್ಲಲ್ಲ. ಕಟ್ಟಿಂಗ್ ಯಾವ ಥರ ಕಟ್ಟಿಂಗ್ ಐತೆ, ಬ್ರೇಕ್ ನಿಲ್ಲಲ್ಲ, ಹೋಗ್ತಾ ಇರೋದೆ. ಅದ್ರಾಗ ಈ ಕಾರ್ಗಳು ಬೇರೆ ಸೆಂಟ್ರ್ ಬಿಡ್ತಾರಾ, ಅವಾಗ ಏನು ಮಾಡ್ತಾರೆ ಹೇಳಿ, ಗಾಡಿ ಕಂಟ್ರೋಲ್ ಆಗಲ್ಲ. ಜಾಸ್ತಿ ಅಪ್ಸೈಡ್ ಆಗೋದು ತಮಿಳ್ನಾಡು ಲಾರಿಗಳು, ಯಾಕಂದ್ರೆ ನೀವು ನೋಡಿದ್ದಾರಲ್ಲ ಅದಕ್ಕೆ. ಎಲ್ಲ ಮೈಕ್ ಬರಲಿಲ್ಲ, ಯಾವ ಗೋಸ್ಲೋ ಅಂತ ಮೈಕ್ ಬರೋದು. ಸಲ ಮೈಕೆ ಬರಲಿಲ್ಲಪ್ಪ ಇವತ್ತ. ನಾವು ಹೆಂಗೋ ಬ್ಯಾಟ್ ತಗೊಂಡು ಒಳ್ಳೆ ಕೆಲಸ ಮಾಡಿದ್ರಿ.
ನೋಡೋಣ ಫ್ಲೇವರ್ ಕಡೆ ಸ್ಟಾರ್ಟ್ ಮಾಡೋರು ಇಲ್ಲಿ. ಅದು ದೊಡ್ಡ ದೊಡ್ಡ ಫ್ಲೇವರ್ ಅಣ್ಣ ಇದು. ಕಲಮ್ಸ್ ಎಷ್ಟಪ್ಪ ಅವೆ? ಗಾಡಿ ಬ್ರೇಕ್ ಹೊಡೆದ್ರೆ ನಿಲ್ತವು, ನಿಲ್ಲೋದೇ ಇಲ್ಲ, ಹೋಗ್ತಾರೆ ಹೋಗಿ. ನೋಡಿ ಇಲ್ಲಿ ಯಾವ್ದು ಗಾಡಿ ಆಕ್ಸಿಡೆಂಟ್ ಆಗೈತೆ. ಎಲ್ಲ ಆಕ್ಸಿಡೆಂಟ್ ಅಲ್ಲ, ಮಾಮೂಲಿ. ಅಣ್ಣ ಹೋದ ವರ್ಷ ನೋಡಿ ಫ್ಲೇವರ್ ಅಂತ ಫುಲ್ ಒಂದು ಆಕ್ಸಿಡೆಂಟ್ ಆಗಿತ್ತು, ದೊಡ್ಡ ಆಕ್ಸಿಡೆಂಟ್. ಇಲ್ಲಿ ಸುಮಾರು ಮುಂದೆ ಸತ್ತದ ಇಲ್ಲೇ. ಬರೋ ಫೈನಲ್ ಟಪ್ಪರ್ ಘಾಟೆಲ್ಲ ಕೆಳಗೆ ಇಳಿಸ್ಕೊಂಡ್ಬಂದ್ರೆ ಇಲ್ಲಿಂದ ನಾನ್ ಸ್ಟಾಪ್ ಸೇಲಂ. ಬರೋ ನಮ್ಮ ಅಣ್ಣ ಟಪ್ಪೂರು ಗಂಟ ಗಾಡಿ ಓಡಿಸ್ಕೊಂಡು ಕೊಟ್ಟರು. ಗಾಡಿ ಇವರು ಹೋಗ್ತಾರೆ ವಾಪಸ್ಸು, ಯಾಕಂದರೆ ಬೆಳಗ್ಗೆ ಗಾಡಿ ಲೋಡ್ ಆಗವೆ ಆಫೀಸ್ ಗಾಡಿಗಳು. ಅದಕ್ಕೆ ಯಾರು ಡ್ರೈವರ್ ಇಲ್ಲ, ಸ್ವಲ್ಪ ಹೋಗಿ ಡ್ರೈವರ್ನ ರೆಡಿ ಮಾಡ್ಕೊಬ್ರು. ಮತ್ತೆ ಹೋಗ್ತಾರೆ ಕಾರಲ್ಲಿ. ಗುರು ಫೈನಲ್ 4:20 ಆಗಿದೆ. ಓಮ್ನೂರು ಟೋಲ್ಗೇಟ್ ಬಂದಿದ್ದೀವಿ. ನೋಡಿ ನಮ್ಮ ಮುಂದೆ ಪ್ಯಾನ್ ಹಾಕಿ ಹೋಗ್ತಾ ಇದೆ, ಅದರಿಂದನೇ ಹೋಗ್ಬಿಡೋಣ ನಾವು. ಏನು ಶಿಷ್ಯ ನೋಡಿ ನಮ್ಮ ಗಾಡಿ, ನಮ್ಮ ಜೊತೆಲಿ ನಮ್ಮ ಶಿಷ್ಯ ಬಂದವನೇ. ಗಾಡಿ ಕಾರ್ಕ್ ಹೋಗ್ಬಿಟ್ಟು ನಮ್ಮ ಅಣ್ಣ ಕೈಗೆ. ಏನು ಶಿಷ್ಯ, ಏನು ಸಮಾಚಾರ? ಗುರು ಸೇಲಂ ಸಿಟಿ ರೀಚ್ ಆಗಿದ್ದೀವಿ. ನೋಡಿ ಮುಂದೆ ಅಷ್ಟು ಜಾಗ ಇದೆ, ಆದ್ರೂ ಹೋಗೋಕ್ಕಾಗಲ್ಲ ಗುರು. ಅವನ ಹಿಂದೆನೇ ಹೋಗ್ಬೇಕು. ಗುರು ನೋಡಿ ನಮ್ಮ ಗಾಡಿಗಿರೋ ಮೆಟೀರಿಯಲು ಅಗಲ ಇದೆ. ನೋಡಿ ಮುಂದೆ ನಮ್ಮ ಅಣ್ಣ ಹೋಗ್ತಾವನೆ. ಏನೋ ಮಿಷಿನ್ ಗುರು ಇದು. ನೋಡಿ ಎಷ್ಟು ಹೈಟ್ ಇದೆ ಮಿಷಿನು. ಗುರು ಸೇಲಂ ಮುಂದೆ ಬಂದರೆ ಚೆನ್ನೈ ರೋಡಲ್ಲಿ ಫಸ್ಟ್ ಟೋಲ್ ಸಿಗುತ್ತೆ. ನೋಡಿ ಇವೆಲ್ಲ ಅಡ್ಡ ಹಾಕ್ಬಿಟ್ಟವ್ರೆ, ನಮ್ಮ ಗಾಡಿ ಪಾಸೇ ಆಗಲ್ಲ ಗುರು. ಅದಕ್ಕೆ ನಾವು ಮುಂಬೈ ಎತ್ಕೋ ಸೈಡ್ ಕಿಕ್ತವನೆ. ಗುರು ಬೆಳಗ್ಗೆ 6:15 ಆಗಿದ್ದು ಟೈಮ್. ಈಗ ಹೋಗ್ತಾ ಇದ್ದೀರಿ ಪಾಯಿಂಟ್. ಇಲ್ಲಿಂದ ಕರೆಕ್ಟ್ಗೆ 110 ಕಿಲೋಮೀಟರ್ ಇದೆ ಗುರು. ಇವಾಗ ತಾನೇ ಜಸ್ಟು ಲೊಕೇಶನ್ ಕಳಿಸಿದ್ರು ಪಾರ್ಟಿ. ಕರೆಕ್ಟ್ಗೆ 110 ಕಿಲೋಮೀಟರ್ ಇದೆ. ನೋಡಿ ನಾವು ಉಮೇಶ್ ಬೇರೆ ಮಲ್ಕೊಂಡು ಅವ್ನಿಗೆ ಅಲ್ಲಿಯಾಗ ಏನು ಈ ಬಿಡ್ಸೋಕೆ ಹೋಗಿಲ್ಲ, ಯಾಕಂದ್ರೆ ಇವಾಗೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ. ಯಾಕೆ ನನಗೆ ನೈಟ್ ಮಾತ್ರ ಸ್ವಲ್ಪ ಬೇಕಾಗಿತ್ತು, ಇವಾಗೇನೋ ಬೇಕಿಲ್ಲ ಗುರು. ಅದಕ್ಕೆ ನಮ್ಮದೇ ಮಲ್ಕೊಂತ ಹೇಳಿದ್ದೀನಿ, ಮಲ್ಕೊಂಡವನೇ. ನಮ್ಮ 2 ಗಾಡಿಗಳು ಹಿಂದೆ ಬರ್ತಾವೆ ಗುರು, ನಾನು ಇದೇ ಕಡೆ. ಪಾಯಿಂಟ್ ಇಲ್ಲಿಂದ 35 ಕಿಲೋಮೀಟರ್ ಇದೆ ಗುರು. ಕರೆಕ್ಟಾಗಿ 9 ಗಂಟೆಗೆ ಪಾಯಿಂಟ್ ಹೋಗ್ಬಿಡ್ತೀವಿ. 9 ಗಂಟೆ 10 ನಿಮಿಷ ಆಗ್ಬೋದು. ನೋಡಿ ಯಾವುದು ಲಾರಿ ಬೆಂಕಿ ಬೀಜ ಸುಟ್ಟಾಗೈತೆ ಗುರು. ಅದು ಡೀಸೆಲ್ ಗಾಡಿ ಇರೋದಂಗೈತೆ ಅದು. ನೋಡಿ ಇಲ್ಲಿ ಸುತ್ತಿರೋದು, ಅಲ್ಲಿ ತಗೋಬಾರ ಗಾಡಿನ. ಗುರು ಕಂಪ್ನಿ ಒಳಗೆ ಬಂದು ಗಾಡಿ ಸೈಡ್ಗೆ ಹಾಕಿದ್ದೀನಿ ಇಲ್ಲಿ. ಏನು ಕಂಪ್ನಿ ಅಪ್ಪ ಅಂದರೆ ಟೈರ್ ಕಂಪ್ನಿ ಗುರು, MRF ಟೈರ್ ಕಂಪ್ನಿ. ನಾನು 1 ಗಾಡಿ ಮಾತ್ರ ಬಂದಿದ್ದೆ, ಇನ್ನೂ 2 ಗಾಡಿ ಬಂದಿಲ್ಲ. ಒಳಕ್ಕೆ ರೋಡಲ್ಲಿ ಇದೆ ಅಂತೆ. ಅದು ಬರೋ ಗಂಟೆ ನಾವು ಇಲ್ಲೇ ಇರಬೇಕು. ಬಂದಮೇಲೆ ಫೋನ್ ಮಾಡಿದ್ರೆ ಬಂದು ಕರ್ಕೋಗ್ತಾರಂತೆ. 3 ಗಾಡಿ ಒಂದೇ ಕಿತ್ತ ಹೋಗ್ಬೇಕಂತೆ. ಅದಕ್ಕೆ ಇಲ್ಲೇ ವೆಯ್ಟ್ ಮಾಡ್ತಾಯಿದ್ದೀನಿ ಗುರು. ಸುಮಾರು ದೊಡ್ಡ ಕಂಪ್ನಿ ಗುರು ಇದು. ಸುಮಾರು ಕಿಲೋಮೀಟರ್ ಗಂಟೆ ಐತೆ ಕಂಪ್ನಿ ಇದು. ಗುರು 3 ಗಾಡಿ ಕಂಪ್ನಿ ಒಳಗಡೆ ಹೋಗ್ತಾ ಇದ್ದೀನಿ ಎಂಟ್ರಿ ಮಾಡೋಕ್ಕೆ. ನೋಡಿ 2 ಗಾಡಿ ಮುಂದೆ ಹೋಗಿದ್ದಾವೆ. ಕಂಪ್ನಿ ಮಾತ್ರ ಭಯಂಕರ ದೊಡ್ಡದು ಗುರು, MRF ಟೈರ್ ಕಂಪ್ನಿ. ಗುರು 2 ಗಾಡಿ ಪೇಮೆಂಟ್ ಆಯಿತು. ನಮ್ಮ ರಾಜ ಹುಲಿ ಪೇಮೆಂಟ್ ಆಗೋದು ಸ್ವಲ್ಪ ಡೌಟ್ ಗುರು. ಯಾಕಂದರೆ ನೋಡಿ ಆ ಕಡೆ ಈ ಕಡೆ ಬ್ಯಾರಿಗೇಟ್ ಇದೆ, ಅದು ಟಚ್ ಆಗ್ಬೋದು ನಮ್ಮ ಗಾಡಿಗೆ.
ನಮ್ಮ ಗಾಡಿ ಯಾಕಂದ್ರೆ 15 ಅಡಿ ಇದೆಯಲ್ಲ ಅದು ಹಿಡ್ಕೊಳ್ಳುತ್ತೆ. ಟೈಮ್ ಟ್ರೈ ಮಾಡ್ತೀನಿ ಬ್ರೋ. 2 ಗಾಡಿ ಮಾತ್ರ ಪೇಮೆಂಟ್ ಆಯಿತು, ನನ್ನ ಗಾಡಿ ಆಗಿಲ್ಲ ಪೇಮೆಂಟು. ಯಾಕಂದ್ರೆ ಆ ಕಡೆ ಟಚ್ ಆಗ್ತಾ ಇತ್ತು, ಅದಕ್ಕೆ ಪೇಮೆಂಟ್ ಹಾಕಿಲ್ಲ ಬ್ರೋ. ಈ ಕಂಪ್ನಿ ಒಳಗಡೆ ಭಯಂಕರ ಗಾಡಿಗೆ ಲೋಡ್ ಆಗುತ್ತೆ ಬ್ರೋ. ಸುಮಾರು ಆಚೆ ಕಡೆ ಒಂದು 50 ಗಾಡಿ ಲೋಡ್ ಆಗಿತ್ತು ನೋಡಿ. ಇಲ್ಲಿ ಒಂದು 10 ಗಾಡಿ ಲೋಡ್ ಆಗ್ತಾ ಇದೆ. ಕಂಪ್ನಿ ಮಾತ್ರ ಭಯಂಕರ ದೊಡ್ಡದು ಬ್ರೋ. ಗಾಡಿಗಳು ಹೋಗ್ತಾ ಬರ್ತಾ ಇರ್ತವೆ. ಫೈನಲ್ ಆಗಿ ನಮ್ಮ 2 ಗಾಡಿಗಳು ಅನ್ಲೋಡ್ ಆಗಿದೆ ನೋಡಿ. ಇಲ್ಲೊಂದು ಗಾಡಿ ಅನ್ಲೋಡ್ ಆಗಿದೆ, ಮತ್ತು ನಮ್ಮ 774 ಅನ್ಲೋಡ್ ಆಗಿದೆ. ನನ್ನ ಗಾಡಿ ಮಾತ್ರ ಅನ್ಲೋಡ್ ಆಗಿಲ್ಲ. ಯಾಕಂದರೆ ನನ್ನ ಗಾಡಿ ಈ ಗೇಟ್ ಒಳಗಡೆ ಗಾಡಿ ಹೋಗ್ತಾ ಇಲ್ಲ ಬ್ರೋ. ಕ್ರೇನ್ ಇಲ್ಲೇ ಬಂದಿದೆ, ಇಲ್ಲೇ ಅನ್ಲೋಡ್ ಮಾಡ್ತಾರಂತೆ. ಗೇಟು ಎಷ್ಟು ಹೊಡೆದಿದೆ, ನಮ್ಮ ರಾಜವಲ್ಲಿ ಮಾತ್ರ ಹೋಗಲ್ಲ ಅದರ ಒಳಗಡೆ. ಸುಮಾರು ಪೇಮೆಂಟ್ ಹಾಕೋಕ್ಕೆ 2-3 ಕಡೆ ಹೋಗಿದ್ದೀನಿ ಬ್ರೋ. ಕಂಪ್ನಿ ಎಲ್ಲ ರೌಂಡ್ ಹೊಡೆದಿದ್ದೀನಿ ಪೇಮೆಂಟ್ ಹಾಕೋಕ್ಕೆ ಮಾತ್ರ. ಎಲ್ಲೋದ್ರೂ ಪೇಮೆಂಟ್ ಹಾಕಕ್ಕೆ ಆಗ್ತಾಯಿಲ್ಲ. ಪೇಮೆಂಟ್ ಆದರೆ ಮಾತ್ರ ಅಂತ ಅನ್ಲೋಡ್ ಮಾಡೋದಿಲ್ಲ. ಮತ್ತು ಆ ಬಸ್ಗಳೆಲ್ಲ ಹೋಗ್ಬೇಕಂತೆ, 3:15 ಹೋಗುತ್ತೆ ಬಸ್ಸೆಲ್ಲ. ಇನ್ನೊಂದು ಅರ್ಧ ಅವರ್ ವೆಯ್ಟ್ ಮಾಡಬೇಕು ಗುರು. ನಮ್ಮ ಮನೋಜೆಲ್ಲ ಅನ್ಲೋಡ್ ಆಗಿದೆ ಪಾಪ. ಅವ್ರು ಗೇಟೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಆ ಬಸ್ಸೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾರಂತೆ. ಅಷ್ಟೊಂದು ಗಂಟೆ ಒಳಗಡೆ ಇರ್ತಾರೆ ಪಾಪ ಅವರು. ಗುರು ನಾನು ಟೈಮೇ ಸರಿಯಿಲ್ಲ ಗುರು, ಅದೇನು ಗೊತ್ತಿಲ್ಲ. ಇಷ್ಟೊತ್ತು ಪೇಮೆಂಟ್ ಜಾಗ ಸಿಕ್ಕಿಲ್ಲ. ಪೇಮೆಂಟ್ ಜಾಗ ಸಿಕ್ಕಿದ್ಮೇಲೆ ಕ್ರೈನ್ ಬಂದಿಲ್ಲ. ಇವಕ್ಕೆಲ್ಲ ಕ್ರೈನೆಲ್ಲ ರೆಡಿ ಇದೆ ನೋಡಿ. ಮಳೆ ಸ್ಟಾರ್ಟ್ ಆಗಿದೆ ಈಗ, ಏನಂತ ಗೊತ್ತಿಲ್ಲ ಗುರು. ಆಚೆ ಅನ್ಲೋಡ್ ಮಾಡಿದ್ರು, ಮತ್ತೆ ಗಾಡಿ ಒಳಗೆ ತಗೊಂಡ್ಬಿಟ್ಟು ಒಳಗೆ ಮತ್ತೆ ಲೋಡ್ ಮಾಡ್ತಾರೆ. ಒಳಗೆ ತಗೊಂಡೋಗಿ ಅಲ್ಲೊಂದು ಬಿಲ್ಡಿಂಗ್ ಇದೆ, ಆ ಬಿಲ್ಡಿಂಗ್ ಇಡಬೇಕು ಗುರು. ಗುರು ಫೈನಲ್ 4 ಗಂಟೆ ಗಾಡಿಯಿಂದ ಅನ್ಲೋಡ್ ಮಾಡಿದ್ದಾರೆ, ಹೋಯ್ತು. ಇನ್ನೊಂದೇನಪ್ಪ ಅಂದರೆ ಮಳೆ, ಫುಲ್ ಮಳೆ ಗುರು. ನೋಡಿ ನೀರು ಯಾವ ಥರ ತುಂಬ ಹೋಗ್ಬಿಟ್ಟಿದೆ. ಗಾಡಿ ರಿವರ್ಸ್ ಕೂಡ ಆಗ್ತಾಯಿಲ್ಲ, ಅಷ್ಟು ನೀರು ನಿಂತಾಗಿದೆ ಟೈರ್ಗಳ ಹತ್ರ ಎಲ್ಲ. ನೋಡಿ ನೀರು ಯಾವ ಥರ ತುಂಬಾಗಿದೆ. ನೀರು ಗಟ್ಟಿಗೆ ಮಳೆ ಬಿದ್ದಿರ್ಬೇಕು ಈ ಕಡೆ. ಗಾಡಿ ಪ್ರಿಂಟು ಹೋಗ್ತಾ ಇಲ್ಲ ಗುರು, ಅದಕ್ಕೆ ರಿವರ್ಸಲ್ಲಿ ಹೋಗ್ತಾ ಇದ್ದೀನಿ. ಹೋಗಿ ಮತ್ತೆ MT ವೆಮಿಟ್ ಹಾಕ್ಬೇಕು. ಅದು ನಮ್ಮ ಗಾಡಿ ಮಾತ್ರ ಔಟ್ಸೈಡಲ್ಲಿ ಮಾತ್ರ ಔಟ್ಸೈಡ್ ವೆಮಿಟ್ ಗುರು. ಇದು ಕಂಪ್ನಿ ಅಲ್ಲಿ ವೆಮಿಟ್ ಹಾಕಿಲ್ಲ, ಇದು ಔಟ್ಸೈಡಲ್ಲಿ ವೆಮಿಟ್ ಹಾಕಿತ್ತು. ಬನ್ನಿ ಹೋಗಿ ಬರೋಣ. ಗುರು MT ವೆಮಿಟ್ ಹಾಕಿ ಹೋಗ್ತಾ ಇದ್ದೀನಿ. ಟೋಟಲ್ 4-6 ಬಂದಿದೆ ವೆಯ್ಟು. ಇನ್ನೊಂದೇನಪ್ಪ ಅಂದರೆ ಈ ಕಂಪ್ನಿಯಲ್ಲಿ ಜಾಸ್ತಿ ನನ್ನ ಗಾಡಿನ ಜಾಸ್ತಿ ರೌಂಡ್ ಹೊಡ್ಸ್ಬಿಟ್ರು ಗುರು. ನಮ್ಮ 2 ಗಾಡಿ ಜಾಸ್ತಿ ರೌಂಡೇ ಹೊಡೆದಿಲ್ಲ. ನಮ್ಮ ರಾಜಗೋಲಿ ಮಾತ್ರ ಫುಲ್ ರೌಂಡು. ಎಲ್ಲೋದ್ರೂ ಅಲ್ಲಿ ಹೋಗಲ್ಲ ಇಲ್ಲಿ ಹೋಗಲ್ಲ ಮತ್ತು ಫುಲ್ ರೌಂಡು. ಬ್ರೋ ಟೈಮ್ 6 ಗಂಟೆ ನೋಡಿ. ಔಟ್ ಪಾಸ್ ಕೊಟ್ಟಿದ್ದಾನೆ ಆಚೆ ಹೋಗೋಕ್ಕೆ. ನಮ್ಮ 2 ಗಾಡಿ ಆಲ್ರೆಡಿ ಹೋಗ್ತಾ ಇದ್ದಾವಂತೆ. ಫೋನ್ ಮಾಡಿದ್ರು, ನಾನೇ ಹೋಗಿ ಅಂತ ಹೇಳಿದ್ದೀನಿ. ನಾವು ಗೇಟ್ ಹಾಕಿ ಹೋಗ್ತಾ ಇರೋಣ ಸ್ಟಾಪು.